ಡಿಜೆ ಹಳ್ಳಿ ಇನ್ಸ್ಪೆಕ್ಟರ್ ವಿರುದ್ಧ ವಂಚನೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮದುವೆ ಆಗೋದೋಗಿ ನಂಬಿಸಿ ಯುವತಿಗೆ ವಂಚನೆಯ ಆರೋಪ ಕೇಳಬಂದಿತ್ತು. ಆದ್ರೆ ಆರೋಪ ಮಾಡ್ತಿರೋ ಸಂತ್ರಸ್ತಿಯ ವಿರುದ್ಧ ಈಗ ಗಂಭೀರ ಆರೋಪ ಕೇಳಬರ್ತಾ ಇದೆ. ಆರೋಪ ಮಾಡ್ತಾ ಇರೋ ಸಂತ್ರಸ್ತಿಯ ವಿರುದ್ಧ ಗಂಭೀರ ಆರೋಪ ಇದು. ಸಂತ್ರಸ್ತೆ ಹಿಂದೆ ಇದೆ ಬಹುದೊಡ್ಡ ಗ್ಯಾಂಗ್, ಇದು ಹನಿ ಟ್ರ್ಯಾಪ್ ಅನ್ನುವಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಇನ್ಸ್ಪೆಕ್ಟರ್ನ ಬ್ಲಾಕ್ ಮೇಲ್ ಮಾಡಿ ಹಣ ಸುಲಿಗೆಗೆ ಏನಾದ್ರೂ ಪ್ಲಾನ್ ನಡೆದಿತ್ತಾ? ಪೊಲೀಸರಿಗೆ ಇನ್ಫಾರ್ಮರ್ಗಳು ಅವರ ವಿರುದ್ಧವೇ ಟ್ರ್ಯಾಪ್ ಮಾಡಿದ್ರ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಪೊಲೀಸರ ವಿರುದ್ಧ ಹನಿ ಟ್ರ್ಯಾಪ್ ಮಾಡಿಸೋ ಗ್ಯಾಂಗ್ ನಿಂದ ಏನಾದ್ರೂ ಷಡ್ಯಂತ್ರ ನಡೀತಾ? ಅಬ್ದುಲ್, ನದೀಂ, ಸಿಕಂದರ್ ಸೇರಿ ಗ್ಯಾಂಗ್ ನಿಂದ ಬ್ಲಾಕ್ ಮೇಲ್ ಆಗ್ತಾ ಇತ್ತ. ಈ ಗ್ಯಾಂಗ್ ನ ಹಿಸ್ಟ್ರಿ ಕೆದಕಿದ್ರೆ ಬೆಳಕಿಗೆ ಬರುತ್ತೆ ಭಯಾನಕ ಸತ್ಯಗಳು. ಸಂತ್ರಸ್ತಿಯ ಹಿಂದೆ ಒಂದು ದೊಡ್ಡ ಗ್ಯಾಂಗ್ ಇದೆ. ಇನ್ಸ್ಪೆಕ್ಟರ್ ಅನ್ನ ಹೆದರಿಸಿ ಬ್ಲಾಕ್ ಮೇಲ್ ಮಾಡಿ ಅವ್ರ ಹತ್ರ ಹಣ ಸುಲಿಗೆ ಮಾಡೋದಕ್ಕೆ ಒಂದು ಷಡ್ಯಂತ್ರ ನಡೀತಾ ಇತ್ತ ಅನ್ನುವಂತ ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಆಕೆ ಏನೊಂದು ಆರೋಪ ಮಾಡಿದಾಳೆ, ಡಿಜೆ ಹಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸುನೀಲ್ ಅವರ ವಿರುದ್ಧ ಮಹಿಳೆ ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಆಕೆ ಮಾಡ್ತಾ ಇರುವಂತಹ ಆರೋಪ ಏನಿದೆ ಅದರ ಹಿಂದೆ ಒಂದು ದೊಡ್ಡ ಮಟ್ಟದ ಷಡ್ಯಂತ್ರ ಇದೆ. ಪೊಲೀಸರಿಗೆ ಇನ್ಫಾರ್ಮರ್ಗಳು ಅವರ ವಿರುದ್ಧವೇ ಟ್ರ್ಯಾಪ್ ಮಾಡಿದ್ರ. ಈಗ ಅಬ್ದುಲ್ಲು, ನದೀಮು, ಸಿಕಂದರ್ ಸೇರಿದಂತೆ ಇನ್ನ ಇವರ ಗ್ಯಾಂಗ್ನಲ್ಲಿ ಇರುವಂಥವರೆಲ್ಲ ಸೇರಿಕೊಂಡು ಹಣಕ್ಕಾಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವಂತಹ ವಿಚಾರ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈ ಗ್ಯಾಂಗ್ನ ಹಿಸ್ಟ್ರಿ ಏನು ಅಂತ ಕೆದಕ್ತಾ ಹೋದರೆ ಭಯಾನಕ ಸತ್ಯಗಳು ಬೆಳಕಿಗೆ ಬರುತ್ತೆ. ಯಾಕಂತಂದರೆ ಇದು ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಹನಿ ಟ್ರ್ಯಾಪ್ ಮಾಡಿದ್ರು. ಇದರ ಹಿಂದೆನೇ ಒಂದು ಗ್ಯಾಂಗ್ ಇದೆ, ಇದು ಹೇಳಿ ಮಾಡಿಸಿರೋದು, ದುಡ್ಡಿಗಾಗಿ ಮಾಡಿಸಿರೋದು ಅನ್ನುವಂಥ ವಿಚಾರಗಳು ಕೂಡ ಸದ್ಯ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಆರಂಭದಲ್ಲಿ ಮೊನ್ನೆ ಈ ವಿಚಾರ ಬೆಳಕಿಗೆ ಬಂದಾಗ ನನಗೆ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಮೋಸ ಮಾಡಿದ್ದಾರೆ ಅಂತ ಆಕೆ ಹೇಳ್ತಾ ಇದ್ಲು. ಬೆಂಗಳೂರಿನ ಡಿಜೆ ಹಳ್ಳಿ ಠಾಣೆಯ ಇನ್ಸ್ಪೆಕ್ಟರ್ ಸುನೀಲ್ ಅವರು ಏನಿದ್ದಾರೆ, ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಅಂತ ನನ್ನನ್ನು ನಂಬಿಸಿದ್ರು, 1 ವರ್ಷದಲ್ಲಿ 3 ಬಾರಿ ಲೈಂಗಿಕವಾಗಿ ನನ್ನ ಬಳಸ್ಕೊಂಡಿದ್ರು, ಈ ಥರದ್ದೆಲ್ಲ ಆರೋಪವನ್ನು ಆಕೆ ಮಾಡ್ತಾ ಇದ್ಲು. ಅದ್ರ ಜೊತೆಗೆ ಒಂದಷ್ಟು ಪ್ರೈವೇಟ್ ಫೋಟೋಗಳು, ವಿಡಿಯೋ ಇದೆಲ್ಲ ಕೂಡ ಇಟ್ಕೊಂಡಿದ್ದಾರೆ. ಅದು ಯಾರಿಗಾದರೂ ಹೇಳಿದ್ರೆ ಕೊಲೆ ಮಾಡಿಸ್ತೀನಿ ಅನ್ನುವಂಥ ವಿಚಾರ ಕೂಡ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಾರೆ ಅಂತ ಆ ಸಂತ್ರಸ್ತೆ ಆರೋಪವನ್ನು ಮಾಡ್ತಾ ಇದ್ಲು. ಈಗ ಅದೇ ಸಂತ್ರಸ್ತಿಯ ವಿರುದ್ಧ ಗಂಭೀರ ಆರೋಪ ಕೇಳಿಬರ್ತಾ ಇದೆ.